ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್. ಅದು ಗುರು ಒಂಥರ ಶಾಕಿಂಗ್ ನ್ಯೂಸ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ. ಈ ಶಾಕಿಂಗ್ ನ್ಯೂಸ್ ನ ಕೇಳಿ ತುಂಬಾ ಬೇಜಾರಾಗ್ತಾ ಇದೆ. ಏನು ಶಾಕಿಂಗ್ ನ್ಯೂಸ್? ಮತ್ತು ಋತುರಾಜ್ ಗಾಯಕ್ವಾಡ್ಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಗ್ತಾ ಇದೆ. ಏನು ಅನ್ನೋದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ಬನ್ನಿ ಗೈಸ್, ಏನು ಶಾಕಿಂಗ್ ನ್ಯೂಸ್ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ವಿರಾಟ್ ಕೊಹ್ಲಿ ಅವರು ಅಫ್ಘಾನಿಸ್ತಾನ್ ವಿರುದ್ಧದ ODI ಸೀರೀಸ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಅವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದೆ ಅಂತೆ, ಇದರಿಂದ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಒಂಥರ ಎಲ್ರಿಗೂ ಬೇಜಾರಾಗುತ್ತೆ. RCB ಇದ್ದಾಗ ಇಂಜುರಿ ಆಗಿದ್ರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಆಡಿದ್ರು. ಇಲ್ಲಿ ಆಡೋಕೇನು ಅಂತ, ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಲ್ಲ. 50 ಓವರ್ ಫೀಲ್ಡಿಂಗ್ ಮಾಡಬೇಕಾಗುತ್ತೆ. ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿರೋದ್ರಿಂದ ಫೀಲ್ಡ್ ಅಲ್ಲಿ 50 ಓವರ್ ಅಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಕ್ ಆಗಲ್ಲ. ಅದು ಒಂದು. ಮತ್ತು ಇಂಡಿಯಾ ಟೀಮ್ ಅಲ್ಲಿ ಆಡ್ಲೇಬೇಕು ನೀನು ಅಂದ್ರೆ 100% ರಿಕವರಿ ಇದ್ರೆ ಮಾತ್ರ, 100% ನೀನ್ ಫಿಟ್ ಆಗಿದ್ರೆ ಮಾತ್ರ ಇಂಡಿಯನ್ ಟೀಮ್ ಅಲ್ಲಿ ಆಡಕ್ಕೆ ಚಾನ್ಸ್ ಸಿಗುತ್ತೆ. ಇಲ್ಲ ಅಂದ್ರೆ ಇಂಡಿಯನ್ ಟೀಮ್ ಅಲ್ಲಿ ಆಡಕ್ಕೆ ಒಂಥರ ಚಾನ್ಸ್ ಸಿಗಲ್ಲ. ಅದರಿಂದ ಅವರು ಆಡಕ್ ಆಗ್ತಾ ಇಲ್ಲ 100% ಫಿಟ್ ಇಲ್ಲದ ಕಾರಣ. ಇನ್ನು ವಿರಾಟ್ ಕೊಹ್ಲಿ ಅವರು ಯಾವಾಗ ಆಡ್ತಾರಪ್ಪ ODI, ಮತ್ತೆ ಅವ್ರು ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅಂದ್ರೆ, ಇಂಗ್ಲೆಂಡ್ ಸೀರೀಸ್ ಇದೆ 14ನೇ ತಾರೀಕು, ಜುಲೈ 14ನೇ ತಾರೀಕು. ಅದಕ್ಕೆ ಅವರು ಕಂಬ್ಯಾಕ್ ಮಾಡ್ತಾರೆ. ಅಲ್ಲಿ ತನಕ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಮತ್ತೆ ನೋಡಲ್ಲ. ಇದು ಒಂಥರ ಬ್ಯಾಡ್ ನ್ಯೂಸ್ ಆಗಿದೆ. ಇನ್ನು ಋತುರಾಜ್ ಗಾಯಕ್ವಾಡ್ಗೆ ಸಿಕ್ಕಿರುವಂತ ಆಪರ್ಚುನಿಟೀಸ್ ಏನಪ್ಪಾ ಅಂದ್ರೆ, ಬರ್ತಾ ಇರುವಂತ ಮೂಲಗಳಿಂದ ಬರ್ತಾ ಇರುವಂತ ಮಾಹಿತಿಗಳನ್ನ ನೋಡಿದ್ರೆ, ವಿರಾಟ್ ಕೊಹ್ಲಿ ಅವರ ಜಾಗಕ್ಕೆ ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಒಂದು ಕಾಲ್ ಹೋಗಿದೆಯಂತೆ. ಹಿಂಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಇಂಜುರಿ ಆಗಿದೆ, ಬನ್ನಿ ಆಡ್ ಬನ್ನಿ ಅಂತ. ಇದು ಬರ್ತಾ ಇದೆ, ಇನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಬಟ್ ಒಂಥರ ಏನಪ್ಪಾ ಸ್ಪ್ರೆಡ್ ಆಗಿದೆ ಈ ನ್ಯೂಸ್. ಈ ಸ್ಪ್ರೆಡ್ ಆಗಿರೋ ನ್ಯೂಸ್ ನಿಜಾನ ಅಂತ ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ವಲ್ಪ ಗಂಟೆಗಳಲ್ಲೇ BCCI ಮೂಲಗಳಿಂದ ಮಾಹಿತಿ ಬಂದೇ ಬರುತ್ತೆ ಅಫಿಷಿಯಲ್ ಆಗಿ. ನೋಡೋಣ ಏನು ಅಂತ. ಅದಕ್ಕೂ ಮುಂಚೆ ಋತುರಾಜ್ ಗಾಯಕ್ವಾಡ್ಗೆ ನಾನು ಇದನ್ನ ಯಾಕೆ ಗೋಲ್ಡನ್ ಆಪರ್ಚುನಿಟೀಸ್ ಅಂದೆ ಅಂದ್ರೆ, ಈ ಯಂಗ್ಸ್ಟರ್ಸ್ ಎಲ್ಲ ಹೊಡೆದಾಡ್ತಾ ಇರೋ ಕಾಲದಲ್ಲಿ, ಯಂಗ್ಸ್ಟರ್ಸ್ ಎಲ್ಲ ಒಂಥರ ಬೆಳೀತಾ ಇರುವಂತ ಕಾಲದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಮಂಕಾಗಿ ಹೋಗಿದ್ರು. ಈ ಸಲ IPL ಕೂಡ ಅವ್ರಿಗೆ ಅಷ್ಟಾಗಿ ಚೆನ್ನಾಗಿಲ್ಲ. ಬಟ್ ಲಾಸ್ಟ್ ಟೈಮ್ ಇಂಡಿಯನ್ ಟೀಮ್ ಅಲ್ಲಿ ಚಾನ್ಸ್ ಸಿಕ್ಕಾಗ ಸೆಂಚುರಿ ಎಲ್ಲ ಹೊಡೆದಿದ್ರು. ಇದು ಅವ್ರಿಗೆ ಪಾಸಿಟಿವ್ ನ್ಯೂಸ್ ಆಗಿ ಅವ್ರಿಗೆ ಇವಾಗ ಒಂಥರ ಚಾನ್ಸಸ್ ಸಿಗ್ತಾ ಇದೆ. ನೋಡೋಣ ಈ ಚಾನ್ಸಸ್ ನ ಋತುರಾಜ್ ಗಾಯಕ್ವಾಡ್ ಅವರು ಯಾವ ರೀತಿ ಯೂಸ್ ಮಾಡ್ಕೋತಾರೆ ಅಂತ ನೋಡೋಣ. ಋತುರಾಜ್ ಗಾಯಕ್ವಾಡ್ಗೆ ಚಾನ್ಸ್ ಕೊಡ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಪ್ಲೇಯರ್ಸ್ಗೆ ಚಾನ್ಸ್ ಕೊಡ್ಬೇಕಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.